ಬ್ಯಾರಿಸ್ ಅಸೋಸಿಯೇಷನ್ ವತಿಯಿಂದ ಏನು ಭಾಳ ಅರ್ಥಪೂರ್ಣವಾಗಿರ್ತಕ್ಕಂಥ ಹೆಸರು ಕೂಡ ಬ್ಯಾರಿಸ್ ಸೌಹಾರ್ದತೆ ಭವನ. ಅದು ಇವತ್ತು ನೀವು ಪ್ರೂವ್ ಮಾಡಿದ್ದೀರಿ, ನಮ್ಮಿಬ್ಬರನ್ನು ಇಲ್ಲಿ ಕೂರಿಸ್ಕೊಂಡು. ವೇದಿಕೆ ಮೇಲಿರ್ತಕ್ಕಂಥ ಸ್ನೇಹಿತರು, ನನ್ನ ತಂದೆ ಬಂಗಾರಪ್ಪಾಜಿಯವರ ಅನ್ವಯಿಗಳು, ಹ್ಯಾರಿಸ್ ಅವರು ನಿಮ್ಮ ತಂದೆಯವರು, ಅವರ ಸುಪುತ್ರರು, ಮತ್ತು ಶಿವಮೊಗ್ಗ ಜಿಲ್ಲೆಯವರು. ಭಾಳ ಏನು ಅಂತ ಹೇಳಿದರೆ ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯವರಾಗಿರ್ತಕ್ಕಂಥ ಸ್ನೇಹಿತರು ಆಗಿರ್ತಕ್ಕಂಥ ಶ್ರೀಯುತ ಹ್ಯಾರಿಸ್ರವರೇ, ನನ್ನ ಸ್ನೇಹಿತರು, ಹಿರಿಯರು. ನಾವೆಲ್ಲ ಜೊತೆಗೆ ಕೆಲಸ ಮಾಡಿದ್ವಿ JDS ಪಕ್ಷದಲ್ಲಿದ್ದಾಗ. ಶ್ರೀಯುತ ಫರೂಕ್ರವರೇ, ನನಗೆ ಕೆಲವ್ರದ್ದು ಎಲ್ಲ ಹೆಸರು ಗೊತ್ತಿಲ್ಲದೆ ಇರ್ಬೋದು, ಬಟ್ ಇಲ್ಲಿ ಟಿಕ್ ಮಾಡಿ ಕೊಟ್ಟಿದ್ದಾರೆ. ಅತೀಕ್ ಅವರಿದ್ದಾರೆ, ಟಿಕ್ ಮಾಡಿ ಕೊಟ್ಟಿದ್ದಾರೆ. ನಮ್ಮ ಅತೀಕ್ ಅವ್ರು ಇರಲಿಲ್ಲ, ಅದೇ ಹುಡುಕದೆ ಎಲ್ಲರೂ ಬಂದ್ಗಿಂದ ಹೋಗಿದಾರ ಅಂತ. ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಟು CM ಫೈನಾನ್ಸಾ, ಫೈನಾನ್ಸ್. ಹಂಗಾರೆ ಇಲ್ಲೆಲ್ಲ ಟಿಕ್ ಮಾಡಿರೋದು ಕರೆಕ್ಟಾಗಿದೆಯಾ? ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನನ್ನ ಹಿರಿಯರೇ, ಬ್ಯಾರಿಸ್ ಸಮಾಜದ ಬಂಧುಗಳೇ, ಸ್ನೇಹಿತರೆ, ಇಲ್ಲಿ ಬಂದಿರತಕ್ಕಂಥ ಬ್ಯಾರಿ ಸಮಾಜದ ಎಲ್ಲ ಬಂಧು ಮಿತ್ರರೇ, ಸ್ನೇಹಿತರೆ, ಭಾಳ ವಿಶೇಷವಾಗಿ ಸಂತೋಷ ಆಗ್ತದೆ, ಹೆಮ್ಮೆ ಕೂಡ. ಯಾಕೆಂದರೆ ಬ್ಯಾರಿಸಲ್ಲಿ ಇಷ್ಟೊಂದು ಪ್ರತಿಭೆಯನ್ನು ಭಾಳ ತೆಳ್ಮಟ್ಟದಿಂದ ಇವತ್ತು ನೀವು ಭಾಳ ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದೀರಿ. ಕಾರಣಕರ್ತರಾಗಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ನಾನು ಕೃತಜ್ಞತೆಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವ್ರು ಏನಾದ್ರು ಇವತ್ತು ಪ್ರತಿಭೆ ಇದೆ ಅಂದರೆ, ಇವತ್ತು ನಾ ಮಾತಾಡೋಕ್ಕಿಂತ ಮುಂಚೆ ಒಂದು ವಿಚಾರ ಹೇಳಲೇಬೇಕಾಗಿತ್ತು. ನಾನು ಶಿವಮೊಗ್ಗ ಹೋಗಬೇಕಾಗಿತ್ತು ಅರ್ಜೆಂಟಾಗಿ. ನನ್ನನ್ನು ಇನಾಗ್ರೇಷನ್ ಅಂತ ಕರೆದ್ರು. ನಾನು ಬಂದಿದ್ದು ಇನಾಗ್ರೇಷನ್ ಮಾಡಿ ಓಡೋಗ್ಬಿಡೋಣ ಅಂತ ಹೇಳಿ ನಂದು ಪ್ಲ್ಯಾನ್ ಇದ್ದಿದ್ದು. ಆದರೆ ಫರೂಕ್ ಅವ್ರಿಗೆ ಗೊತ್ತು, ಅವರಿಗೆ ಮಧುವ್ರು ಏನು ಅಂತ ಹೇಳಿ. ಮೋಸ್ಟ್ಲಿ ಹ್ಯಾರಿಸ್ ಅವರು ಏನು ಅಂತ ಗೊತ್ತಿರಬೇಕು. ಅದನ್ನು ಬದಲಾವಣೆ ಮಾಡಿದ್ರಲ್ಲಿ ಭಾಳ ಬುದ್ಧಿವಂತಿಕೆಯಿಂದ. ಅವರನ್ನು ಇನಾಗ್ರೇಷನ್ ಹಾಕಿ ನನ್ನನ್ನು ಅಧ್ಯಕ್ಷತೆ ಮಾಡಿದರು. ಯಾಕೆಂದರೆ ಅಧ್ಯಕ್ಷ ಲಾಸ್ಟಿಗೆ ಭಾಷಣ, ನಿಮಗೆ ಯಾರಿಗೂ ಇಷ್ಟ ಇರಲ್ಲ ಆ ಸಂದರ್ಭ. ಆದರೆ ನಾನು ಭಾಷಣ ಮಾಡೋವರೆಗೂ ಹ್ಯಾರಿಸ್ ಅವರು ಹೋಗಂಗಿಲ್ಲ, ಹಾಗೆ ಹಾಕಿ ಬುದ್ಧಿವಂತಿಕೆಯನ್ನು ಇವತ್ತು ಫರೂಕ್ ಅವರಿದ್ದಾರೆ. ಅದಕ್ಕೆ ನಿಮ್ಮ ಸಮಾಜದಲ್ಲಿ ಭಾಳ ಬುದ್ಧಿವಂತರಾಗಿರ್ತಕ್ಕಂಥ ಫರೂಕ್ ಅವರು ಇರೋವರೆಗೂ ನಿಮ್ಮ ಸಮಾಜ ಚೆನ್ನಾಗಿರ್ತದೆ, ಏನೂ ತೊಂದರೆ ಇಲ್ಲ. ನಾನು ಹೆಚ್ಚು ಭಾಷಣ ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ಎಲ್ಲೇ ಹೋದ್ರೂ ಕೂಡ ಒಬ್ಬ ಶಿಕ್ಷಣ ಸಚಿವನಾಗಿ ನನ್ನ ಜವಾಬ್ದಾರಿ ಏನು ಅಂತ ಹೇಳಿದರೆ, ಯಾಕೆಂದರೆ ಈ ದೇಶದ ಒಳ್ಳೆ ಪ್ರಜೆ ಮಾಡಬೇಕಂದ್ರೆ, ಪ್ರಜೆ ಆಗಬೇಕಂತ ಹೇಳಿದರೆ ಅದು ಶಿಕ್ಷಣದಿಂದ ಮಾತ್ರನೇ ಸಾಧ್ಯ, ಇನ್ಯಾವುದೇ ಇದರಿಂದನೂ ಸಾಧ್ಯ ಆಗಲ್ಲ. ನಮ್ಮ ದೇಶದ ಆಸ್ತಿ ಏನು ಅಂದರೆ ಶಿಕ್ಷಣನೇ, ಅದು ಭಾಳ ಮೂಲವಾಗಿರ್ತಕ್ಕಂಥ ಒಂದು ಕಾರಣ. ನಾನು ಎಲ್ಲೋ ಒಂದು ರೀತಿಯಲ್ಲಿ ನಾನು ಇದನ್ನು ಸ್ವಲ್ಪ ಓಪನಾಗಿ ಹೇಳ್ಕೊಳ್ಳೋಕ್ಕೆ ಆಸೆನೂ ಕೂಡ ಹೆಮ್ಮೆನೂ ಕೂಡ ಆಗ್ತದೆ. ಆದರೆ ಇವತ್ತು ಏನಾಗ್ತದೆ, ಯೂಶಲಿ ತಮ್ಮ ಸಮಾಜದಲ್ಲಿ ಇಲ್ಲ ಶಿಕ್ಷಣಕ್ಕೆ ಜಾಸ್ತಿ ಒತ್ತು ಕೊಡೋದಿಲ್ಲ ಅಂಥೇಳಿ. ನೀವು ನಂಬಲ್ಲ, ಶಿವಮೊಗ್ಗದಲ್ಲಿರ್ತಕ್ಕಂಥ ಎಲ್ಲ ಶಾಲೆಗಳಿಗೂ, ಮೈನಾರಿಟಿ ಶಾಲೆಗಳಿಗೆ ವಿಶೇಷವಾಗಿ ನಾವು ಹೋದಾಗ ಅಲ್ಲಿರ್ತಕ್ಕಂಥ ಸ್ಪಷ್ಟತೆ, ಕನ್ನಡ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಅವರ ಕೊಡ್ತಕ್ಕಂಥ ಇಂಪಾರ್ಟೆನ್ಸ್ ಏನು ಕೊಡ್ತಾ ಇದ್ದಾರೆ ಇವತ್ತು ಎಜುಕೇಷನಿಗೆ. ನಾನು ನಿಮ್ಮಲ್ಲಿ ಭಾಳ ಬದಲಾವಣೆಯನ್ನು ಇನ್ನೂ 10 ವರ್ಷ 15 ವರ್ಷ ಆದರೆ ಭಾಳ ಬದಲಾವಣೆ ತಮ್ಮ ಸಮಾಜದಲ್ಲಿ ಕಾಣುತ್ತೆ ಅಂಥೇಳಿ ವಿಶ್ವಾಸವೂ ಕೂಡ ಇದೆ. ಕೆಲವರು ಭಾವನೆಗಳು ನೋಡೋ ರೀತಿ ಏನಾಗುತ್ತೆ, ಬದಲಾವಣೆ ಆಗ್ತದೆ ಅದರಲ್ಲಿ. ಅದು ಶಿಕ್ಷಣದಿಂದ ಮಾತ್ರ ಅದು ಸಾಧ್ಯ. ಅದನ್ನು ಕಾಣ್ತಾ ಇದೆ ನೋಡಿ. 98%, 99% ಎಲ್ಲ ತಗೊಂಡು ಭಾಳ ಹೆಮ್ಮೆ ಆಗುತ್ತೆ. ಒಬ್ಬರು ಹೆಣ್ಣು ಮಕ್ಕಳಿಗೆ ಮತ್ತು ನಮ್ಮ ಹುಡುಗರಿಗೆ, ಅವರಿಗೆ ನಾನು ಸನ್ಮಾನ ಮಾಡಬೇಕಂದ್ರೆ ಭಾಳ ಹೆಮ್ಮೆ ಆಗುತ್ತೆ. ಆದರೆ ಒಬ್ಬ ಶಿಕ್ಷಣ ಸಚಿವನಾಗಿ ನಾನು ಕೆಲವು ನಿರ್ಧಾರಗಳನ್ನು ತಗೊಂಡೆ. ಅದನ್ನು ಇವತ್ತು ಬೋರ್ಡ್ ರೂಮಲ್ಲಿ ಎಲ್ಲ ಕೂತ್ಕೊಂಡಾಗ ನಾನು ಹೇಳ್ತಾ ಇದ್ದೆ. ಕೆಲವು ಹಾರ್ಶ್ ಡಿಸಿಷನ್ಸ್ನೇ ತಗೊಂಡೆ. ನಾನು ಅನಿವಾರ್ಯವಾಗಿ ತಗೊಳ್ಬೇಕಾಗಿತ್ತು. ಯಾಕೆಂತ ಹೇಳಿದರೆ ಶಿಕ್ಷಣ ಇಲಾಖೆಯಲ್ಲಿ ತಪ್ಪುಗಳು ನಡಿಬಾರ್ದು. ಶಿಕ್ಷಣ ಇಲಾಖೆಯಲ್ಲೇ ತಪ್ಪಾಗ್ಬಿಟ್ರೆ ದೇಶದಲ್ಲಿ ಯಾವತ್ತೂ ಕೂಡ ತಪ್ಪಾಗ್ತಾನೆ ಇರ್ತದೆ. ಅದು ಮುಂದೆ ರಿಪೇರಿ ಮಾಡೋದಕ್ಕಾಗೋದಿಲ್ಲ. ಮೊದಲನೇದಾಗಿ ನಾನು ಮೊನ್ನೆನೂ ಕೂಡ ನೀವೆಲ್ಲ ಮಾಧ್ಯಮದಲ್ಲಿ ನೋಡಿರಬೇಕು, ಏನು SSLC ಪರೀಕ್ಷೆಯಲ್ಲಿ ರಿಸಲ್ಟಲ್ಲಿ ಭಾಳ ಗಣನೀಯ ತಳಗೆ
ಒಂದು 20% 30% ಕಮ್ಮಿ ಆಯಿತು ಅಂತೇಳಿ ತಾವೆಲ್ಲ ನೋಡಿದಿರಿ ನೀವು. ಅದು ಕಾರಣ ಏನು ಅಂತ ಹೇಳಿದರೆ, ಒಂದು ಪರೀಕ್ಷೆಯ ಪವಿತ್ರತೆಯನ್ನು ಕಾಪಾಡಬೇಕಾಗಿತ್ತು ನಾನು ಅನಿವಾರ್ಯವಾಗಿ. ಯಾಕೆಂದರೆ ಮಕ್ಕಳಿಗೆ ಕಾಪಿ ಹೊಡೆಯೋದು ನಾವೇ ಹೇಳ್ಕೊಟ್ಬಿಟ್ರೆ ಶಾಲೆಯಲ್ಲಿ ಮುಂದೆ ಒಳ್ಳೆ ಪ್ರಜೆ ಆಗೋದಿಲ್ಲ ಅವರು. ಅದನ್ನು ಬದಲಾವಣೆ ಮಾಡಬೇಕಾಗಿತ್ತು. ಅದನ್ನು ಭಾಳ ಕಟುವಾಗಿ ನಾನು ಭಾಳ ನಿರ್ಧಾರವನ್ನು ತಗೊಂಡು ಈ ಸತಿ ತೊಗೊಂಡು ಮತ್ತು ಗ್ರೇಸ್ ಮಾರ್ಕು ಕೊಟ್ಟಿದ್ದೆ. ಗ್ರೇಸ್ ಮಾರ್ಕ್ಸ್ 10% ಕೊಟ್ಟೆ. ಗ್ರೇಸ್ ಮಾರ್ಕ್ಸು ಮುಂಚೆನೂ ಕೂಡ 10% ಕೊಟ್ಟಿದ್ರು ಹಿಂದಿನ ಸರ್ಕಾರ. ಯಾಕೆ ಅಂತ ಹೇಳಿದರೆ ಕೋವಿಡ್ ಇರೋ ಸಂದರ್ಭದಲ್ಲಿ 10%ಅನ್ನು ಕೊಟ್ಟಿದ್ದರು. ತುಂಬ ಜನರು ಅದನ್ನ ಮೆಚ್ಚುಗೆಯನ್ನು ಕೂಡ ಕೊಟ್ಟಿದ್ದಾರೆ. ನಾನು ಇಲಾಖೆಯಲ್ಲಿ ಬರೀ ಸಮಸ್ಯೆ ಹ್ಯಾರಿಸ್ ಅವ್ರಿಗೆ ಗೊತ್ತು. ಅವರೆಲ್ಲ ಬರೀ ಪ್ರಶ್ನೆ ಹಾಕಿದರೆ 10 ಪ್ರಶ್ನೆಯಲ್ಲಿ ಒಂದು 4-5 ಪ್ರಶ್ನೆ ಹೆಚ್ಚು ಕಮ್ಮಿ ನನ್ನ ಇಲಾಖೆನೇ ಇರ್ತದೆ. ನನ್ನಲ್ಲಿ ಸುಮಾರು 76,000 ಶಾಲೆ ಮತ್ತು ಕಾಲೇಜುಗಳು ನನ್ನ ಇಲಾಖೆಯಲ್ಲಿ ಇವತ್ತು ನಾನು ನಡೆಸ್ತಾ ಇರತಕ್ಕಂಥದ್ದು ಭಾಳ ಹೆಮ್ಮೆ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಸಾಕಷ್ಟು ಈ 1 ವರ್ಷ ಆಯಿತು, ಮೊನ್ನೆಗೆ 1 ವರ್ಷ ಆಯಿತು ನಾನು ಒಬ್ಬ ಸಚಿವನಾಗಿ. ನಮ್ಮಲ್ಲಿ ಟೀಚರ್ಸ್ ಕೊರತೆ ಇದೆ, ಬಿಲ್ಡಿಂಗ್ ಕೊರತೆ ಇದೆ, ಬಿಲ್ಡಿಂಗು ರಿಪೇರಿಗೆ ಕೊರತೆ ಇದೆ, ಎಲ್ಲದೂ ಕೂಡ. ಆದರೆ ವಿಶ್ವಾಸ ಇಟ್ಕೊಳ್ಳಿ, ಮಾನ್ಯ ಸಿದ್ದರಾಮಯ್ಯವರು, ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನನಗೆ ಈ ಭಾಳ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ಶಿಕ್ಷಣ ಇಲಾಖೆನ ಅಷ್ಟು ಈಸಿಯಾಗಿ ಯಾರೂ ಸಚಿವರು ತಗೊಳ್ಳೋದಿಲ್ಲ. ಹ್ಯಾರಿಸ್ ಅವ್ರಿಗೆ ಗೊತ್ತಿದೆ. ಅದು ಮುಂಚೆ ಒಂದು ಗಾದೆ ಇದೆ, ಯಾರನ್ನಾದ್ರೂ ರಾಜಕಾರಣದೊಳಗೆ ಹಾಳು ಮಾಡಬೇಕಂದ್ರೆ ಅವ್ರನ್ನ ಶಿಕ್ಷಣ ಸಚಿವರನ್ನು ಮಾಡಿಬಿಡ್ತಾರಂತೆ, ಅವ್ರು ಹಾಳಾಗಿ ಹೋಗ್ಬಿಡ್ತಾರಂತೆ. ನಾನು ಹಂಗೆ ಅಂದ್ಕೊಂಡಿಲ್ಲ. ನಾನು ದೇವರನ್ನ ನೋಡಿಲ್ಲ, ಆದರೆ ದೇವರನ್ನ ಎಲ್ಲಿ ಕಾಣ್ತೀವಿ ಅಂದರೆ ನಮ್ಮ ಮಕ್ಕಳಲ್ಲಿ ನಾನು ಕಾಣ್ತೀನಿ ಅಂತಕ್ಕಂಥದ್ದನ್ನು. ಅವರಿಗೆ ನೀವು ಒಳ್ಳೆ ರೀತಿಯಲ್ಲಿ ಸೇವೆ ಮಾಡಿದರೆ ನಿಜವಾಗ್ಲೂ ದೇವರಿಗೆ ಸೇವೆ ಮಾಡ್ದಂಗೆ ಅಂತಕ್ಕಂಥದ್ದು ಭಾವನೆಯನ್ನು ನಾನು ಮಾಡ್ತಾಯಿದ್ದೀನಿ. ಈಗ KPS ಶಾಲೆಗಳನ್ನು ಮಾಡ್ತಾಯಿದ್ದೀವಿ. ಆಮೇಲೆ ದಯವಿಟ್ಟು ತಮಗೆಲ್ಲ ಗೊತ್ತಿದೆ, ಹ್ಯಾರಿಸ್ ಅವರು ಇವಾಗ ಎಕ್ಸಾಮ್ಸ್ನೆಲ್ಲ ಮುಂಚೆ ಸಪ್ಲಿಮೆಂಟ್ರಿ ಅಂತ ಹೇಳಿ ಮಾಡ್ತಾಯಿದ್ರು. ಸೊ ಯಾರಾದರೂ ಫೇಲ್ ಆದರೆ, ಇಲ್ಲಾಂದರೆ ಪಾಸಾಗಿ ಜಾಸ್ತಿ ಮಾರ್ಕ್ಸ್ ತೊಗೊಳ್ಬೇಕು ಅಂತ ಹೇಳಿದರೆ ಅಲ್ಲೇನಾಗೋದು, ಅವರಿಗೆ 2ನೇ ಎಕ್ಸಾಮಲ್ಲಿ ಸಪ್ಲಿಮೆಂಟ್ರಿ, ಆ ಸಪ್ಲಿಮೆಂಟ್ರಿಯಲ್ಲಿ ಫೇಲ್ಡ್ ಸ್ಟೂಡೆಂಟ್ ಅಂತ ಹೇಳಿ ಬರೋದು. ಆದರೆ ಇವಾಗ ಆ ಥರ ಇಲ್ಲ ಸಿಸ್ಟಮ್ಮು. ಈಗ ಬೋರ್ಡ್ ಎಕ್ಸಾಮ್ನೇ 3 ಬೋರ್ಡ್ ಎಕ್ಸಾಮ್ ಮಾಡಿದ್ದೀನಿ. ನಾನು ಉದಾಹರಣೆನೂ ನಿಮಗೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಮಕ್ಕಳನ್ನ ಫೇಲ್ ಮಾಡೋದಕ್ಕೆ ಎಕ್ಸಾಮ್ ಕಳಿಬಾರ್ದು. ಮಕ್ಕಳೇನಾದ್ರು ಫೇಲ್ ಆದರೆ ಪೇರೆಂಟ್ಸು ಫೇಲು, ಸರ್ಕಾರ ಫೇಲು, ಮತ್ತು ನಿಮ್ಮ ಟೀಚರು ಫೇಲು. ಯಾಕೆಂದರೆ ಮಕ್ಕಳು ಯಾವಾಗಲೂ ಅವ್ರು ನೋಡಿ ಕಲಿಯೋದಕ್ಕೆ ಏನು ಬೇಕಾದ್ರೆ ರೆಡಿ ಇದ್ದಾರೆ. ನೀವು ಹಾಡೋದು ಕಲಿಸಿ ನೋಡಿ, ಅವರು ಎಷ್ಟು ಒಳ್ಳೆ ಗುಣ ಅಂತ ಹೇಳಿದರೆ ಅವ್ರ ಹಸುಗೆ ಲಕ್ಷ್ಮಿ ಅಂತ ಹೇಳಿ ಹೆಸರಿಟ್ಟಿದ್ದಾರೆ. ಅದಕ್ಕೆ ಭಾಗ್ಯಲಕ್ಷ್ಮಿ ಯಾವತ್ತೂ ನಿಮ್ಮ ಮನೇಲಿ ಇರ್ತಾರಮ್ಮ, ಯಾರು ನೀವು ತಗೊಂಡಿದ್ದೀರ. ನಾನಿಲ್ಲೊಂದು ಶಾಲೆಗೆ ಹೋಗಿದ್ದೆ, ನಾನು ಮತ್ತು ರಿಜ್ವಾನ್ ಅವರು ಕರ್ಕೊಂಡೋಗಿದ್ರು, ನಮ್ಮ ಭಾವವರು ಕರ್ಕೊಂಡೋಗಿದ್ರು. ಅಲ್ಲಿ ನಿಮ್ಮ ಮುಸ್ಲಿಮ್ ಅವರು ನಿಮ್ಮ ಪ್ರೇಯರ್ಸ್ ಜೊತೆಗೆ ನಮ್ಮ ಶ್ಲೋಕನ ಹೇಳಿದರು. ಮೋಸ್ಟ್ಲಿ ನಮ್ಮವರು ಅಷ್ಟು ಅಚ್ಚುಕಟ್ಟಾಗಿ ಹೇಳ್ತಾರೋ ಏನೋ ಗೊತ್ತಿಲ್ಲ. ನೆನಪಿದೆಯಲ್ಲ ಭಾವರೇ? ಅಂದರೆ ನಮ್ಮ ಚಿಂತನೆ ಯಾವತ್ತೂ ಹೃದಯದಿಂದ ಬರಬೇಕು. ಆ ಭಾವನೆಗಳನ್ನು ನಾವು ಕಲ್ಮಶ ಮಾಡಿಬಿಟ್ರೆ ಹೊರಟೋಗ್ಬಿಡುತ್ತೆ. ಯಾವಾಗ ನೀವು ರೈಟ್ ಆಫ್ ಒಳ್ಳೆ ಎಜುಕೇಷನ್ ಕೊಡ್ತೀರಿ, ಅದು ಯಾವತ್ತೂ ಕೂಡ ನಿಮಗೆ ಒಳ್ಳೆ ದಾರಿಗೆ ತಗೊಂಡು ಹೋಗುತ್ತೆ ಅಂತ. ಈಗ ನಾನು 3 ಎಕ್ಸಾಮ್ ಮಾಡಿದೆ. ಸುಮ್ಮನೆ ಒಂದು ಉದಾಹರಣೆ ಕೊಡ್ತೀನಿ. ಎಲ್ಲ ಮಾಧ್ಯಮದಲ್ಲೂ ಕೂಡ ಬರೆದುಬಿಟ್ರು ಫಾರೂಕ್ ಅವರೇ, ಏನಂತ ಮಾಡಿ 2 ಎಕ್ಸಾಮ್ ಯಾಕೆ 3 ಎಕ್ಸಾಮು. ನಾನು ಏನೂ ಹೇಳಿಲ್ಲ, ರಿಸಲ್ಟ್ ಬರಲಿ ಅಂತೇಳಿ ಕಾಯ್ತಾ ಇದ್ದೆ. ಸೆಕೆಂಡ್ ಇಯರ್ PUCಯಲ್ಲಿ ಯಾಕೆಂದರೆ ಅಪ್ ಟು 12th ಸ್ಟ್ಯಾಂಡರ್ಡ್ ನನಗೆ ಬರ್ತದೆ, PUCವರೆಗೂ ನನ್ನ ಇಲಾಖೆಗೆ ಬರ್ತದೆ. ಹ್ಯಾರಿಸ್ ಅವರೇ ತಮಗೆ ಗೊತ್ತಿದೆ, ನಾನು ವಿಧಾನಸೌಧದಲ್ಲೂ ಕೂಡ ಇದನ್ನು ಹೇಳಬೇಕಾದ್ರೆ ಉತ್ತರ ಕೊಡ್ಬೇಕಾದ್ರೆ ಹೇಳಿದೆ. 1,21,000 ಜನರು, 1,20,000 ಮಕ್ಕಳು ಎಕ್ಸಾಮ್ ತಗೊಳ್ತಾರೆ, 2ನೇ ಎಕ್ಸಾಮ್. ಎಷ್ಟು ಜನರು ಪಾಸಾದರೂ ಗೊತ್ತಾ? 43,000 ಮಕ್ಕಳು ಪಾಸಾಗಿ ಡಿಗ್ರಿಗೆ ಅದೇ ವರ್ಷ ಹೋಗ್ತಾರೆ. ಇಲ್ಲಾಂದರೆ ಯಾರೋ ಮಾತಾಡಬೇಕಾದ್ರೆ ಡ್ರಾಪ್ಔಟ್ ಬಗ್ಗೆ ಮಾತಾಡ್ತಾ ಇದ್ರು, ಯಾರು ಮಾತಾಡಿದ್ರು ಗೊತ್ತಿಲ್ಲ. ಯಾರಾದರೂ ಮಕ್ಕಳು ಫೇಲಾಗಿ ನೀವು 1 ವರ್ಷ ಕೂರಿಸ್ಬಿಡಿ. ನೀವು 1 ವರ್ಷ ಅವ್ರು ಶಾಲೆಗೆ ಹೋಗಲಿಲ್ಲ ಅಂದರೆ ಅವ್ರು ಮತ್ತೆ ಶಾಲೆಗೆ ಹೋಗೋದಿಲ್ಲ. ಅದಕ್ಕೆ ಅವ್ರು ಹೋಗಬಾರ್ದು ಅಂಥೇಳಿ ಅದೇ ವರ್ಷ ಅವ್ರಿಗೆ ಎಕ್ಸಾಮ್ ಕೊಟ್ಟು ಅದೇ ವರ್ಷ ಅವ್ರು ಡಿಗ್ರಿಗೆ ಹೋಗ್ತಕ್ಕಂಥ ಒಂದು ಸಾಧನೆಯನ್ನು ಇವತ್ತು ನಾವು ಮಾಡಿರ್ತಕ್ಕಂಥದ್ದು. ಅದ್ರ ಜೊತೆಗೆ 3ನೇ ಎಕ್ಸಾಮು ಮಾಡಿದ್ದೀವಿ. ಯಾಕೆಂದರೆ ಮಕ್ಕಳು ಮತ್ತೆ ಪಾಸ್ ಆಗಬೇಕು ಹೊರತು ಅವ್ರ ಸ್ವಂತ ಶಕ್ತಿ ಮೇಲೆ ಪಾಸ್ ಆಗಬೇಕು ಅಂತೇಳಿ. ಇದನ್ನು ನಾವು ಈ ಸತಿ ಥರ್ಡ್ ಎಕ್ಸಾಮ್ ಮಾಡ್ತಾಯಿದ್ದೀವಿ. ಈ ವರ್ಷದಿಂದ SSLCಗೆ 3 ಎಕ್ಸಾಮ್ಸ್ ಮಾಡ್ತಾಯಿದ್ದೀವಿ. ಯಾಕೆಂದರೆ ಇವತ್ತು ನಾವು ಗ್ರೇಸ್ ಮಾರ್ಕ್ಸ್ 20% ಕೊಟ್ಟೆ. ಇನ್ನು ಎಷ್ಟು ಜನರು ಮಕ್ಕಳು ತೊಗೊಳ್ತಾ ಇದ್ದಾರೆ? 14-15ನೇ ತಾರೀಕು ಎಕ್ಸಾಮ್ ಇದೆ. 2,30,000 ಮಕ್ಕಳು ಈ ಸತಿಗೆ ಫೇಲ್ ಆಗಿರೋರು ಮತ್ತು ಯಾರು ಜಾಸ್ತಿ ಮಾರ್ಕ್ಸ್ ತೊಗೊಳ್ಬೇಕು ಅಂಥೇಳಿ ಮತ್ತೆ ಅವರು ಕೂಡ ಇವತ್ತು ಎಕ್ಸಾಮನ್ನು ತೊಗೊಳ್ತಾ ಇದ್ದಾರೆ. ಅಂದರೆ ನಾವೇನು ಡೈವರ್ಸಿಫೈ ಮಾಡಬೇಕಾಗ್ತದೆ. ಯಾಕೆಂದ್ರೆ ತಪ್ಪಾಗಿರೋದು ನನ್ನ ಇಲಾಖೆ, ತಪ್ಪಾಗಿರೋದು ನನ್ನ ಸಿಸ್ಟಮ್ಮು. ನಾವು ಫ್ರೀ ಪವರ್ ಅಂತ ಹೇಳಿ ಕೊಡ್ತೀವಿ.
ಫ್ರೀ ಪವರ್ ಶಾಲೆ ಕೊಡ್ತಾ ಇದ್ದೀವಿ. ಫಾರೂಕ್ ಅವರೇ, ಇವತ್ತು ಯಾಕೆಂದರೆ ಒನ್ ಆಫ್ ದ ಬೆಸ್ಟ್ ಟೀಚರ್ಸ್ ಆರ್ ಇನ್ ಓನ್ಲಿ ಗೌರ್ಮೆಂಟ್ ಶಾಲೆಗಳು. ಒನ್ ಆಫ್ ದ ಬೆಸ್ಟ್ ಟೀಚರ್ಸ್ ಆರ್ ಇನ್ ಗೌರ್ಮೆಂಟ್ ಶಾಲೆ. ಆಮೇಲೆ ನೀವು ಪ್ರೈವೇಟ್ ಶಾಲೆಯಲ್ಲಿ ಸಂಬಳ ಕಮ್ಮಿ ಕೊಡ್ತೀರಾ, ಅವರು ಬುದ್ಧಿವಂತರೇ ಇರ್ತಾರೆ. ಆದರೆ ಸರ್ಕಾರಿ ಶಾಲೆಯಲ್ಲಿ ಬರ್ತಕ್ಕಂಥ ಟೀಚರ್ಸ್ ಯಾರಿದ್ದಾರೆ ಅವರೆಲ್ಲ ಮೆರಿಟೆಡ್. ಯಾರು ಇನ್ಫ್ಲುಯೆನ್ಸ್, ಮಿನಿಸ್ಟ್ರು ನಾನು ಕೊಡ್ಸೋಕ್ಕಾಗಲ್ಲ, ಯಾರಿಗೂ ಕೊಡೋದಕ್ಕೂ ಆಗೋದಿಲ್ಲ. ಅವ್ರ ಓನ್ ಶಕ್ತಿ ಮೇಲೆ, ಅವರ ಸ್ವಂತ ವಿದ್ಯಾಭ್ಯಾಸದ ಮೇಲೆ ಬಂದಿರ್ತಾರೆ. ಆದರೆ ವೆರಿ ಬ್ಯಾಡ್ಲಿ ಯೂಸ್ಡ್, ವೆರಿ ಲೆಸ್ ಯೂಸ್ಡ್, ಅಂಡರ್ ಯೂಟಿಲೈಸ್ಡ್. ಅವಾಗ ಏನಾಗ್ತದೆ ಮಕ್ಕಳಿಗೆ ಆಫೀಸ್. ಅದಕ್ಕೆ ಈ ಸತಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಾವು ಟೀಚರ್ಸ್ನು ಮೊನ್ನೆ ತೊಗೊಂಡ್ವಿ 12,000 ಜಾಸ್ತಿ ಮಕ್ಕಳನ್ನು ಅಲ್ಲಿ ಕೊಟ್ವಿ. ಅತಿ ಶಿಕ್ಷಕರನ್ನು ಜಾಸ್ತಿ ಕೊಡ್ತಾ ಇದ್ದೀವಿ. ಶಿಕ್ಷಣ ಇಲಾಖೆಯಿಂದ ನಮ್ಮ ಸರ್ಕಾರದಲ್ಲಿ ಕರ್ನಾಟಕದಲ್ಲಿ KKRDBಯಿಂದ ಸುಮಾರು 600 ಕೋಟಿ ವರ್ಷಕ್ಕೆ ಇವತ್ತು ಆ ಡಿಪಾರ್ಟ್ಮೆಂಟಿಗೆ ನನಗೆ ಅಡಿಷ್ನಲ್ ಆಗಿ ನನಗೆ ಬಜೆಟ್ ಕೂಡ ಅವ್ರು ಕೊಡ್ತಾಯಿದ್ದಾರೆ. ಬರೀ ಆ ಕಡೆ ಕಲ್ಯಾಣ ಕರ್ನಾಟಕ ಸ್ವಲ್ಪ, ಯಾಕೆಂದರೆ ಅಲ್ಲಿ ಸ್ವಲ್ಪ ಮೇಲೆತ್ತಬೇಕು ಅಂತ ಹೇಳಿ. ನಾವು ಮುಂಚೆ ಎಲ್ಲ ಬರೀ ಮಧ್ಯಾಹ್ನ ಊಟಕ್ಕೆ 1 ಮೊಟ್ಟೆ ಕೊಡ್ತಾಯಿದ್ವಿ. ಮಾನ್ಯ ಸಿದ್ದರಾಮಯ್ಯ ಅವರು ಬಂದ ಮೇಲೆ ಇವಾಗ 2 ಮೊಟ್ಟೆ ಕೊಡ್ತಾಯಿದ್ವಿ. ಬರೀ 8ನೇ ಕ್ಲಾಸ್ವರೆಗೂ ಕೊಡೋರು, ಇವಾಗ 10ನೇ ಕ್ಲಾಸ್ವರೆಗೂ. ನನ್ನ ಇಲಾಖೆಯಲ್ಲಿ ಊಟದ್ದು ನೋಡಬೇಕಾಗತ್ತೆ, ಯಾಕೆಂದರೆ ಪೌಷ್ಟಿಕತೆ ಬೇಕಾಗತ್ತೆ. ಈಗಲೂ ಕೂಡ ಬಡವರಿದ್ದಾರೆ, ಎಲ್ಲರೂ ಸೌಕರ್ಯ ಇರೋದಿಲ್ಲ, ಬಡವರಿಗೆ ಅವಶ್ಯಕತೆ ಇದೆ. ಅದನ್ನು ನಾವು ಮಾಡ್ತೇವೆ. ಫ್ರೀ ಕರೆಂಟ್ನ ನಾವು ಮಾಡಿದ ಮೇಲೆ ಹಾರಿಸ್ ಅವರೇ, ಮಲೆನಾಡು ಭಾಗದಲ್ಲಿ ಫರೂಕ್ ಅವರೇ ಇದನ್ನು ನೀವು ನೋಡಬೇಕು, ಯಾಕೆಂದರೆ ಇದು ಬಹಳ ಮುಖ್ಯ. ನಮ್ಮ ಟರ್ನಿಂಗ್ ಪಾಯಿಂಟ್ ಏನು ಅಂತ ಹೇಳಿದರೆ ಈ ಫ್ರೀ ಕರೆಂಟು. ನಾನು ಅದಕ್ಕೆ ಎಲ್ಲ ಟೀಚರ್ಸಿಗೂ, ಎಲ್ಲ ನನ್ನ ಇಲಾಖೆಯವರಿಗೆ ನಾನು ಹೇಳಿದ್ದೀನಿ, ಫ್ರೀ ಕರೆಂಟ್ ಕೊಡೋದು ಶೋಕಿಗೆ ಕೊಟ್ಟಿಲ್ಲ. ಫ್ರೀ ಕರೆಂಟ್ ಯಾಕೆ ಕೊಟ್ಟಿದ್ದೀವಿ ಅಂದರೆ, ನಿಮ್ಮ ಮಕ್ಕಳು ದಡ್ಡರಾದರೆ ಏನು ಮಾಡ್ತೀರಾ, ಟ್ಯೂಷನಿಗೆ ಕಳಿಸ್ತೀರಾ, ಹೌದಾ? ಯೂಶ್ವಲಿ ಟ್ಯೂಷನಿಗೆ ಕಳಿಸ್ತೀವಲ್ಲ. ಈಗ ಓದಕ್ಕೆ ಬರಲ್ಲ, ಸಾಯಂಕಾಲ ಏನು ಮಾಡ್ತೀರಾ, ಟ್ಯೂಷನಿಗೆ ಕಳಿಸೋದು ಬೇಡ. ಯಾರು ಬೆಳಗ್ಗೆ ಹೇಳ್ಕೊಟ್ಟಿರ್ತಾರೆ ನಿಮ್ಮ ಟೀಚರು, ಅವರೇ ಅವತ್ತು ಸಾಯಂಕಾಲ ನಾವು ಫ್ರೀ ಕರೆಂಟಲ್ಲಿ ಅದೇ ಶಾಲೆಯಲ್ಲಿ ಪಾಠವನ್ನು ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆನ ನಮ್ಮ ಇಲಾಖೆಯಿಂದ ನಾವು ಮಾಡ್ತಾಯಿದ್ದೀವಿ. ಇಟ್ ವಿಲ್ ಟೇಕ್ ಸಮ್ ಟೈಮ್, ಆಗುತ್ತೆ, ಒಂದು 5 ವರ್ಷ 10 ವರ್ಷ ಆಗ್ಬೋದು ಪ್ರೋಗ್ರೆಸ್ ತಿಳ್ಕೊಳ್ಳೋದಕ್ಕೆ. ಕರ್ನಾಟಕ ಪಬ್ಲಿಕ್ ಶಾಲೆ ಅಂಥೇಳಿ, BPS ಅಂತೇಳಿ ಬ್ಯಾಂಗ್ಳೂರು ಪಬ್ಲಿಕ್ ಶಾಲೆಗಳು ಹೆಂಗಿದ್ದಾವೆ, ಕರ್ನಾಟಕ ಪಬ್ಲಿಕ್ ಶಾಲೆ ಬೈಲಿಂಗ್ವಲ್. ಈಗ ನೀವು ಮಾತಾಡಬೇಕಾದ್ರೆ ಭಾಳ ಚೆನ್ನಾಗಿ, ಐ ಥಿಂಕ್ ಫರೂಕ್ ಅವರು ಮಾತಾಡ್ಬೇಕಾದ್ರೆ ಹೇಳಿದರು, ನೀವು ಒಳ್ಳೆ ಕೆಲಸ ಮಾಡಿದಿರಿ. ಬರೀ ಯಾಕೆಂದರೆ ಮೀಡಿಯಮ್ ಆಫ್ ಸ್ಟಡೀಸ್ ಇಂಗ್ಲೀಷ್ ಇದ್ದರೆ ಕಂಪಲ್ಸರಿ ಕನ್ನಡ ಆ್ಯಸ್ ಎ ಕನ್ನಡಿಗನಾಗಿ ನಾವು ಯಾವತ್ತೂ ಕೂಡ ನಮ್ಮ ಸರ್ಕಾರದಿಂದ ಕನ್ನಡವನ್ನು ಬಿಟ್ಕೊಡ್ತಕ್ಕಂಥ ಪ್ರಶ್ನೆನೇ ಇಲ್ಲ, ಅದಾಗಬೇಕು. ನಮ್ಮ ಮದರ್ ಟಂಗ್, ನೀವು ಬ್ಯಾರಿಸ್ ಇರ್ಬೋದು, ನಿಮ್ಮ ಅರಬಿಕ್ ಇರ್ಬೋದು, ಇಲ್ಲ ಅಂದರೆ ಉರ್ದು ಇರ್ಬೋದು, ನನಗೆ ಗೊತ್ತಿಲ್ಲ, ಅದು ನೀವು ಯಾವ್ದು ಬೇಕಾದ್ರೆ ತೊಗೋಬೋದು ಕನ್ನಡ. ಆದರೆ ಮೀಡಿಯಮ್ ಆಫ್ ಸ್ಟಡೀಸು ಇವತ್ತು ಮಕ್ಕಳೇ, ಪೇರೆಂಟ್ಸೇ ಮುಂಚೆ ಕನ್ನಡ ಮೀಡಿಯಮಿಗೆ ಕಳಿಸೋರು. ಈಗ ದೂರ ಆದರೂ ಪರವಾಗಿಲ್ಲ, ಖರ್ಚು ಜಾಸ್ತಿ ಆದ್ರೂ ಪರವಾಗಿಲ್ಲ, ನಾವು ಇಂಗ್ಲೀಷ್ ಮೀಡಿಯಮಿಗೆ ಕಳಿಸ್ತೀವಿ ಅಂತ. ಅಲ್ಲಿ ಕಳಿಸಿದ ತಕ್ಷಣ ಏನಾಗುತ್ತೆ, ನನ್ನ ಇಲಾಖೆಯಲ್ಲಿ ಮಕ್ಕಳ ಸಂಖ್ಯೆ ಆಟೋಮೆಟಿಕ್ಕಾಗಿ ಕಮ್ಮಿ ಆಗ್ತದೆ. ನೀವು ಮಂಗಳೂರಲ್ಲಿ ಎಲ್ಲರೂ ಕೂಡ, ಯಾಕೆಂದರೆ ನಿಮ್ಮ ಅಲ್ಲಿ ಎಜುಕೇಷನ್ ಕ್ವಾಲಿಟಿ ಏನಿದೆ, ಅದರಿಂದ ನೀವು ಲಾಸ್ಟ್ ಟೈಮು ಈ ಏನು ಎಕ್ಸಾಮಿನೇಷನ್ನ ಪವಿತ್ರತೆಯನ್ನು ಕಾಪಾಡೋದಕ್ಕೆ ಲಾಸ್ಟ್ ಟೈಮ್ ನೀವೆಲ್ಲ 14th and 17th ಪ್ಲೇಸಲ್ಲಿದ್ದಿರಿ, ಮಂಗಳೂರು ಮತ್ತು ಉಡುಪಿ. ಈಗ 1st 2nd ನಮ್ಮ ಶಿವಮೊಗ್ಗ 3rd ಬಂತು. ಇವತ್ತು ಏನು ರ್ಯಾಂಕಿಂಗ್ ಇದೆಯಲ್ಲ, ದಟ್ ಈಸ್ ದ ಒರಿಜಿನಲ್ ರ್ಯಾಂಕಿಂಗ್ ಫಾರ್ ಎಂಟೈರ್ ಸ್ಟೇಟ್. ಆಗ್ತದೆ, ನಾನು ಹೆಚ್ಚು ಭಾಷಣ ಮಾಡೋದಕ್ಕೆ ಹೋಗೋದಿಲ್ಲ. ನಾನು ಹುಸೇನ್ ಅವ್ರಿಗಿಂತ ಮುಂಚೆ ನಿಮ್ಮ ಹಜ್ಜಬ್ಬ ಅವರು, ಅರೆಕಲ್ ಹಜ್ಜಬ್ಬ ಅವ್ರ ಜೊತೆಗೆ ಹೋಗಿದ್ದೆ. ಅವರು ಪಾಪ ಅವ್ರ ಜೊತೆಗೆ ನಮ್ಮ ಪ್ರೆಸ್ ಅವರು, ನಾನು ಮರ್ತೋಯ್ತು ಹೆಸರು, ಕೈ ಮುರ್ಕೊಂಡಿದ್ದಾರಲ್ಲ, ಬದ್ರುದ್ದೀನ್ ಅವರು ಅವ್ರು ಕರ್ಕೊಂಡು ಬಂದರು ಒಂದು ಸತಿ. ಪಾಪ ಒಂದು 10 ವರ್ಷದಿಂದನೋ 5 ವರ್ಷದಿಂದನೋ ಪಾಪ ಓಡಾಡ್ತಾಯಿದ್ರು. ನಾನು ಮಾತು ಕೊಟ್ಟಿದ್ದೆ ಅವರಿಗೆ, PUC ಕಾಲೇಜ್ ನಾನು ಮಾಡಿಕೊಡ್ತೀನಿ, ಅಂತ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಅಂತ. ಈ ವರ್ಷದಿಂದ ಮಕ್ಕಳನ್ನು ತೊಗೊಂಡು ಸೇರಿಸಿ ಸ್ಟಾರ್ಟ್ ಮಾಡಿದಾರ, ಅವ್ರ ಶಾಲೆಗೆ ನಾನು ಮಾಡಿಕೊಟ್ಟೆ. ಯಾಕೆಂದರೆ ಯಾರು ಕಷ್ಟಪಟ್ಟು ಮಾಡ್ತಾಯಿದ್ದಾರೆ ನೋಡಿ, ಅವರು ಕೂಡ ಎಷ್ಟು ಸಾಧನೆಯನ್ನು RTIಯಿಂದ ನೀವು ಕೊಡ್ತಾ ಇದ್ದೀರಿ ಅಂತ ಹೇಳಿದರೆ, ನಾವು ಅಷ್ಟೇ ನಮ್ಮ ಇಲಾಖೆಯಲ್ಲಿ ಏನಾಗಿದೆ ಅಂದರೆ ಹಾರಿಸ್ ಅವರೇ, ಎಷ್ಟೋ ಜನರು ಭೂದಾನ ಮಾಡಿದ್ದಾರೆ. ಈಗೇನಾಗಿದ್ರೆ ಅವ್ರ ಮೊಮ್ಮಕ್ಕಳು ಕೇಸ್ ಹಾಕ್ಬಿಟ್ಟು ನಮ್ಮದು ಜಾಗ ಕೊಡಿ ಅಂತ ಇದ್ದಾರೆ. ಯಾಕೆಂದರೆ ಅವಾಗ ರಿಜಿಸ್ಟ್ರೇಷನ್ ಮಾಡಲಿಲ್ಲ, ಇಂಥ ಹೋರಾಟಗಾರರು ಆ ಸಂದರ್ಭದಲ್ಲಿ ಇರಲಿಲ್ಲ. ಎಜುಕೇಷನಿಗಿರ್ಬೋದು, ಒಂದು ವ್ಯವಸ್ಥೆನ, ಒಂದು ಆಸ್ತಿನ ಉಳಿಸ್ಕೊಳ್ಳೋದು, ಎಷ್ಟೋ ಒಂದು ಕಡೆಗೆ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ. ಇವತ್ತು ಆ ತಾಯಿ ಆ ಹಸುಗಳನ್ನು ಸಾಕಿ ಒಂದು ಉದಾಹರಣೆನ ಹಾಕಿ, ಅವ್ರಿಗಿಂತ ಅವ್ರ ಮಗಳು ಅಷ್ಟು ಅದ್ಭುತವಾಗಿ ಮಾತಾಡಿದರೆ, ನಿಜವಾಗ್ಲೂ ಯು ಆರ್ ದ ಬೆಸ್ಟ್ ಹ್ಯೂಮನ್ ಬೀಯಿಂಗ್. ಐ ಥಿಂಕ್ ಆ ಹಸುಗಳ ಜೊತೆಗೆ ಬೆಳೆದ್ರೇ ಅಂಥ ಬುದ್ಧಿ ಬರ್ತದೆ. ಅದು ಆಗಲೇ ಆ ತಾಯಿ ಅವ್ರ ಮಗಳಿಗೆ ಹೇಳ್ಕೊಟ್ಟಿದ್ದಾರೆ. ನಿಜವಾಗ್ಲೂ ಒಳ್ಳೆ ರೀತಿಯಲ್ಲಿ ನೀವು ಮಾತಾಡಿದ್ದೀರಮ್ಮ, ಮಾತಾಡಬೇಕು ಒಳ್ಳೆ ರೀತಿಯಲ್ಲಿ.
ಬೇರೆಯವ್ರಿಗೆ ಉದಾಹರಣೆ ಆಗಬೇಕು ಅಂತ ಹೇಳಿದ್ರಿ. ಆ ಉದಾಹರಣೆಯನ್ನು ನಿಮ್ಮ ಬ್ಯಾರಿ ಸಂಸ್ಥೆ ಇಡೀ ರಾಜ್ಯಕ್ಕೆ, ದೇಶಕ್ಕೆ ತೋರಿಸ್ತಾ ಇದೆಯಲ್ಲ, ಅದಕ್ಕೆ ನಿಮಗೆ ನಾನು ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು. ಯಾಕೆಂದರೆ ಸಾಧಕರನ್ನು ನಾವು ತೋರಿಸ್ಲಿಲ್ಲ ಅಂದರೆ ಅದು ನಿಮ್ಮದೇನು ಸಾಧನೆ ಆಗೋದಿಲ್ಲ. ನಾವು ಮಾಡದೇ ಇರ್ಬೋದು, ಆದರೆ ಸಾಧಕರನ್ನು ಪರಿಚಯ ಮಾಡಿಸ್ತಕ್ಕಂಥ ಜವಾಬ್ದಾರಿ ನಮ್ಮದಾಗ್ತದೆ. ಇವತ್ತು ನೀವು ಮಾಡಿದ್ದೀರಿ. ನಾನು ಹೆಚ್ಚು ಮಾತಾಡೋದಕ್ಕೆ ಹೋಗೋದಿಲ್ಲ. ನನ್ನ ಇಲಾಖೆಯಿಂದ ಒಳ್ಳೆ ರೀತಿಯ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಕ್ಕಂಥ ಜವಾಬ್ದಾರಿಯನ್ನು ನಾವು ತಗೊಳ್ತೀವಿ. ಒಳ್ಳೆ ರೀತಿಯಲ್ಲಿ ಮಾಡೋಣ. ಯಾಕೆಂದರೆ ದಟ್ ಈಸ್ ದ ಬೆಸ್ಟ್ ಥಿಂಗ್. ಒಂದು ಒಳ್ಳೆ ಪ್ರಜೆ ಆಗಬೇಕಂತ ಹೇಳಿದರೆ ಅದು ಎಜುಕೇಷನಿಂದ ಮಾತ್ರ ಸಾಧ್ಯ. ಆ ಜವಾಬ್ದಾರಿಯನ್ನು ಒಳ್ಳೆ ರೀತಿಯಲ್ಲಿ ನಮ್ಮ ಇಲಾಖೆಯಿಂದ, ನಮ್ಮ ಸರ್ಕಾರದಿಂದ ಯಾವತ್ತೂ ಕೂಡ ನಾವು ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿ, ನಮ್ಮ ತಂದೆ ಬಂಗಾರಪ್ಪಾಜಿಯವ್ರಿಗೆ ಭಾಳ ಬ್ಯಾರಿಸ್ ಅಂತ ಹೇಳಿದರೆ ಭಾಳ ವಿಶೇಷವಾಗಿ ನಾವು ಭಟ್ಕಳದಲ್ಲಿ ಜಾಸ್ತಿ, ನೀವೆಲ್ಲ ನಮಗೆ ಸಂಪರ್ಕ ಜಾಸ್ತಿ ಇದ್ದಿದ್ದು ಭಟ್ಕಳದಲ್ಲಿ. ಅಲ್ಲೆಲ್ಲ ಭಾಳ ನಿಮ್ಮದು ಊಟ ಗೀಟ ಭಾಳ ಚೆನ್ನಾಗಿರ್ತದೆ ಎಲ್ಲ. ಇಲ್ಲ ಅಂತ ಈಗ ಹ್ಯಾರಿಸ್ ಅವ್ರು ಓಡೋಗ್ತಾರೆ ಅಷ್ಟೇ. ಅದಕ್ಕೆ ನಾನು ಹೆಚ್ಚು ಭಾಷಣ ಮಾಡೋದಕ್ಕೆ ಹೋಗೋದಿಲ್ಲ. ಭಾಳ ಸಂತೋಷ ಆಗ್ತದೆ. ಯಾವುದೇ ಸಂದರ್ಭದಲ್ಲಿ ಏನೇ ಕಾರ್ಯಕ್ರಮ ಆಗಲಿ, ಕೆಲವು ಮನವಿಯನ್ನು ಕೂಡ ಕೆಲವರು ಕೊಟ್ಟಿದ್ದಾರೆ, ಅದನ್ನು ಅವರಿಗೆ ಸಹಾಯ ಮಾಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ನಾನು ಮಾಡ್ತೀನಿ. ಮತ್ತು ನಮ್ಮ ಹುಸೈನ್ ಅವರು, ನೀವು ಕೂಡ ಒಂದು ಮನವಿಯನ್ನು ಮಾಡಿದ್ದೀರಿ. ನಾನು ಅದು ಜವಾಬ್ದಾರಿಯುತವಾಗಿ ನಿಮಗೆ ಸಹಾಯ ಮಾಡ್ತಕ್ಕಂಥದ್ದು ಕೆಲಸವನ್ನು ನಾನು ತಗೊಳ್ತೀನಿ ಅಂತಕ್ಕಂಥದ್ದನ್ನು ಹೇಳಿ, ಮತ್ತು ಎಲ್ಲ ಮಕ್ಕಳು ಕೂಡ ಯಾರ್ಯಾರು ನೀವು ಪರ್ಸೆಂಟೇಜ್ ತೊಗೊಂಡಿದ್ದೀರಿ ಮತ್ತು ಯಾರ್ಯಾರಿಗೆ ನೀವು ಈ ಭವನದಿಂದ ಸೌರಾಧ್ಯತೆ ಭವನದಿಂದ ನೀವು ಸಹಕಾರವನ್ನು ಮಾಡ್ತಾಯಿದ್ದೀರಿ. ಯಾಕೆಂದರೆ ಬರೀ ಮುಸ್ಲಿಮ್ಸಿಗೆ ಇಲ್ಲ ಹಿಂದೂಸಿಗೆ ಅಂತ ಹೇಳಿಲ್ಲ, ಹಿಂದೂಸಿಗೂ ನೀವು ಇಲ್ಲಿ ಸಹಕಾರ ಮಾಡಿದ ಮೇಲ್ಗಡೆ ಎಲ್ಲ ಹೋದಾಗೆಲ್ಲ ಭಾಳ ಸಂತೋಷ ಆಯಿತು. ಎಲ್ಲರಿಗೂ ನೀವು ಸಹಕಾರ ಮಾಡ್ತಕ್ಕ, ಅದೇ ನೀವು ಸೌರಾಧ್ಯತೆ ಅಂತ ಏನು ಹೇಳ್ತಾ ಇದ್ದೀರಾ, ಭಾಳ ಅರ್ಥಪೂರ್ಣವಾಗಿ ಕೆಲಸವನ್ನು ಮಾಡ್ತಾಯಿದ್ದೀರಿ. ಇನ್ನೂ ಚೆನ್ನಾಗಿ ಬೆಳೀಲಿ. ಸಮಾಜದ ಸೇವೆಯನ್ನು ನಿಮ್ಮ ಬ್ಯಾರೀಸ್ ಅವರ ಒಂದು ಒಳ್ಳೆಯ ಪ್ರೀತಿ ವಿಶ್ವಾಸದಿಂದ ಏನು ನಿಮ್ಮ ಮುಂದೆ ಬಂದು ಇಂಥ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೀರಿ. ಯಾವತ್ತೂ ಕೂಡ ನಮ್ಮ ಸರ್ಕಾರದ ವತಿಯಿಂದ ಯಾವುದೇ ಥರದ ಒಂದು ಕೆಲಸ ಕಾರ್ಯಗಳಿಗೆ ನಾವು ನಮ್ಮ ಸಮಾಜದ ವತಿಯಿಂದ ನಾವು ಇರ್ತೀವಿ ಅಂತಕ್ಕಂಥದ್ದನ್ನು ನಮ್ಮ ಬ್ಯಾರೀಸ್ ಅವರು ಕೂಡ ಅಧ್ಯಕ್ಷರು. ನೀವು ಮಿಫ್ ಒಳ್ಳೆ ಒಂದು ಕಾರ್ಯಕ್ರಮ ಮಾಡಿದರು ಹ್ಯಾರಿಸ್ ಅವರೇ. ಮಿಫ್ ಅಂದರೆ ಮೈನಾರಿಟಿ ಮುಸ್ಲಿಂ ಮುಸ್ಲಿಂ ಫೆಡರೇಷನ್ ಮಂಗಳೂರಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಒಂದು ಸಂಸ್ಥೆ ಎಲ್ಲ ಮಾಡಿ ಒಳ್ಳೆ ರೀತಿಯಲ್ಲಿ ಒಳ್ಳೆ ಆರ್ಗನೈಸೇಷನ್ ಹಾಕಿದ್ರಿ. 60,000 ಮಕ್ಕಳು ಕಲಿತಾ ಇದ್ದಾರೆ ನಿಮ್ಮ ಫೆಡರೇಷನಲ್ಲಿ ಅಂತ ಹೇಳಿದರೆ, ಎಜುಕೇಷನಿಗೆ ನೀವು ಎಷ್ಟು ಒತ್ತನ್ನು ಕೊಟ್ಟಿದ್ದೀರಿ ಅಂಥೇಳಿ ಅದು ತೋರಿಸ್ತದೆ. ಆಗಲಿ ಸಮಾಜದಲ್ಲಿ ಎಲ್ಲ ಭಾಗದವ್ರಿಗೂ ಎಲ್ಲರಿಗೂ ಕೂಡ ಸೇವೆ ಮಾಡ್ತಕ್ಕಂಥದ್ದನ್ನು ಆಗಲಿ ಅಂತಕ್ಕಂಥದ್ದನ್ನು ಶುಭವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.